ಮಾಡಿದ್ರು 5,300 ಕೋಟಿ ರೂಪಾಯಿಯಷ್ಟು ಬಜೆಟ್ ಅಲೋಕೇಶನ್ ಮಾಡಿದ್ದಾರೆ. ಇವತ್ತು ಒಂದು GST ಕೌನ್ಸಿಲ್ ಮೀಟಿಂಗ್ ಕರೆದ್ರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ ಕೇಂದ್ರಕ್ಕೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರೀಸನಿಂಗ್ ಕೊಟ್ಟು ಇಲ್ಲಿನ ಕಂದಾಯ ಸಚಿವರನ್ನ GST ಕೌನ್ಸಿಲ್ ಮೀಟಿಂಗ್ ಕಳಿಸ್ತಾರೆ. ಅಂದರೆ ಇವರು ಎಷ್ಟರ ಮಟ್ಟಕ್ಕೆ ಕೇಂದ್ರ ಜೊತೆ ಇವತ್ತು ನೀವು ಯಾತಕ್ಕೋಸ್ಕರ ಒಂದು ಒಳ್ಳೆಯ ಸಂಬಂಧ ಒಂದು ಸಂಪರ್ಕ ಇಟ್ಕೊಳ್ಬೇಕು, ವೈಯಕ್ತಿಕ ಕಾರಣಕ್ಕಲ್ವಲ್ಲ. ನಾವೆಲ್ಲ ಯಾತಕ್ಕೋಸ್ಕರ ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿ ಯಾತಕ್ಕೋಸ್ಕರ ಇವತ್ತು ಸಾರ್ವಜನಿಕ ಬದುಕಕ್ಕೆ ಬಂದು ಇವತ್ತು ಸೇವೆ ಮಾಡ್ತಾ ಇದ್ದೀವಿ. ನಮ್ಮನೆಗೋಸ್ಕರ ಅಲ್ವಲ್ಲ, ರಾಜ್ಯಕ್ಕೋಸ್ಕರ ಅಲ್ವಾ, ಜನಕ್ಕೋಸ್ಕರ ಅಲ್ವಲ್ಲ. ಹಂಗಾಗಿ ನೀವು ಒಂದು ಹೃದಯ ವೈಶಾಲ್ಯತೆ ಇಟ್ಕೊಳ್ಬೇಕಾಗ್ತದೆ. ನೀವು ಒಂದು ಒಳ್ಳೆ ಸಂಬಂಧ, ಒಂದು ಸಂಪರ್ಕ ಕೇಂದ್ರ ಜೊತೆ ಒಂದಾಗ ಆಟೋಮೆಟಿಕಲಿ ನಿಮಗೇನು ಬೇಕು ನೀವು ಅದನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಧ್ವನಿಯ ಕೆಲಸ ಮಾಡ್ತಿದ್ದೀರಿ. ಅವಕಾಶ ಕೊಟ್ಟಿದ್ದಾರೆ ಜನ. ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಸರ್, ಕೊನೆ ನೇರ ಪ್ರಶ್ನೆ. ಸಿದ್ದರಾಮಯ್ಯ ಈ ಬಜೆಟ್ಗೆ 100ಕ್ಕೆ ಎಷ್ಟು ಅಂಕ ಕೊಡ್ತೀವಿ? ಇದು ಕೇವಲ ಮೇಲ್ನೋಟಕ್ಕೆ ಅಂಕೆ ಅಂಶಗಳನ್ನ ನೋಡಿ ತೃಪ್ತಿ ಪಟ್ಕೊಳ್ತಕ್ಕಂಥ ಬಡ್ಜೆಟ್ ಅಷ್ಟೇ ಬಿಟ್ರೆ ನೀವು ಇದರ ಆಳ ಅಗಲ ಇನ್ ಡೆಪ್ತ್ ಅನಾಲಿಸಿಸ್ ಹೋದಾಗ ಪ್ರತಿಯೊಬ್ಬರು ಕೂಡ ರಾತ್ರಿ ನಿದ್ದೆ ಕೂಡ ಹೋಗೋದಿಲ್ಲ. ಪ್ರತಿಯೊಬ್ಬ ಜನಸಾಮಾನ್ಯರ ಮೇಲೆ ಇವಾಗ ಏನು ಹೇಳಿದ್ನಲ್ಲ 14,700 ರೂಪಾಯಿಯಷ್ಟು ನಮ್ಮ ಮೇಲೆ ಸಾಲದ ಹೊರೆ ಬಿದ್ದಿದೆ ಅಂತ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹೊರನೋಟಕ್ಕೆ ಹೇಳ್ಕೊಳ್ತಕ್ಕಂಥದ್ದು ಅಂಕಿಅಂಶಗಳು ನೋಡಿದಾಗ ನಾವು ಬೆನ್ನು ತಟ್ಕೋಬಹುದು ಅಷ್ಟೇ ಬಿಟ್ರೆ ಒಳಗಡೆ ಇನ್ ಡೆಪ್ತ್ ಹೋದಾಗ ಏನಿದೆ ಇದರ ಆಳ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡಾಗ ಭಯ ಆಗುತ್ತೆ. ಹೋರಾಟ ಅಂತಕ್ಕಂಥದ್ದು ಮೊನ್ನೆ ದಿನ ಫ್ರೀಡಂ ಪಾರ್ಕಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇಡೀ ಎಲ್ಲ ನಮ್ಮ ಜಿಲ್ಲೆಗಳಲ್ಲೂ 31 ಜಿಲ್ಲಾಧ್ಯಕ್ಷಗಳಿಗೆ ನಾನೇ ಪರ್ಸನಲಿ ಫೋನ್ ಮಾಡಿ ಮಾತನಾಡಿ ಇವತ್ತೇನು 5 ಗ್ಯಾರಂಟಿಗಳನ್ನ ತಡೆ ಒಡ್ಡಿದ್ದಾರೆ. ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾತನ್ನ ವಾಪಸ್ ತಗೊಂಡಿದ್ದಾರೆ. ಈ ಚುನಾವಣೆ ಸಂದರ್ಭದಲ್ಲಿ ನಾವೇ ನೋಡಿದ್ದೀವಿ. ಚುನಾವಣೆ ಸಮೀಪ ಬಂತು ಅಂದರೆ 3 ತಿಂಗಳದು 4 ತಿಂಗಳದು ದುಡ್ಡು ಒಂದೇ ಸಲ ಸೇರಿಸಿ ಆಗ್ತಕ್ಕಂಥದ್ದು ಯಾರು ದುಡ್ಡು? ಯಾವ ಥರ ನೀವು ನಿಮ್ಮ ರಾಜಕೀಯದ ಲೆಕ್ಕಾಚಾರಗಳಿಗೆ ಜನರ ತೆರಿಗೆ ಹಣವನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಸಾಕ್ಷಿ ಇದು. ಹಾಗಾಗಿ ಮೊನ್ನೆ ದಿನ ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷಗಳ ನೇತೃತ್ವದಲ್ಲಿ ಹೋರಾಟ ಆಗಿದೆ. DC ಕಚೇರಿಗೆ ಹೋಗಿ ಮೆಮೊರಂಡಮ್ ಸಲ್ಲಿಸಿ ಬಂದಿದ್ದೇವೆ. ಹೋರಾಟ ನಿರಂತರವಾಗಿ ಈ ಸರ್ಕಾರದ ವಿರುದ್ಧವಾಗಿ, ಭ್ರಷ್ಟ ಸರ್ಕಾರದ ವಿರುದ್ಧವಾಗಿರುತ್ತೆ. ಥ್ಯಾಂಕ್ ಯು.